ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ಎಲ್ಲೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು ಅಂತಂದರೆ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು 12 ಗಂಟೆಗೆ ಮನೆ ಬಿಟ್ಟೆ. ಫುಲ್ ಮಳೆ ಬೇರೆ ಬರ್ತಾ ಇತ್ತು. ಅದಕ್ಕೆ ಅಲ್ಲಿಂದ ನಾನು ಅಮ್ಮರ ಮನೆಗೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಛತ್ರಿ ತೊಗೊಂಡು ಹೋಗೋಕ್ಕ ಅಂತ ಅಂದ್ಬಿಟ್ಟು ಛತ್ರಿ ಕೊಟ್ಟ. ಆಮೇಲೆ ನಾನು ಅಲ್ಲಿಂದ ಸೀದಾ ಅಮ್ಮವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಹತ್ರನೇ ಅಲ್ವಾ, ಅದಕ್ಕೇ ಅಮ್ಮವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಏನು ಅಷ್ಟೊಂದು ಜೋರಾಗಿ ಬರ್ತಿರ್ಲಿಲ್ಲ, ಆದರೂ ಬರ್ತಾಯಿತ್ತು. ಆಮೇಲೆ ಮನೆಗೆ ಹೋಗಿದ ತಕ್ಷಣ ನಮ್ಮ ಬೇಬಿ ಮತ್ತು ಅಮ್ಮ ಇಬ್ಬರು ಆಟಾಡ್ಕೊಂಡು ನಿಂತಿದ್ರು. ಅದಕ್ಕೆ ವಿಡಿಯೋ ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸುಸ್ತಾಯಿತು ಅಂತ ಅವಳು ನೀರು ಕುಡಿತಿದ್ಲು. ನನಗೂ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಅಮ್ಮ ಜಾಮೂನ್ ಮಾಡಿದರು. ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಜಾಮೂನ್ ತಿಂದ್ಕೊಂಡು, ಆಮೇಲೆ ಆ ಬಾಕ್ಸ್ ಮುಚ್ಚೋಕ್ಕಾಗ್ತಿರ್ಲಿಲ್ಲ, ಹಂಗೆ ಹಿಂಗೆ ಟ್ರೈ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಮ್ಮನೇ ಮುಚ್ಚಿದ್ರು. ಆಮೇಲೆ ಅಮ್ಮ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು, ಆಟೋ ಕೂಡ ಬಂದಿತ್ತು. ನಾವು ಎಲ್ಲೋಗ್ತಿದ್ದೀವಿ ಅಂದರೆ ದಾಸರಳ್ಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಆಂಟಿ ಮತ್ತು ಅರ್ಜುನ್ನ ಇಬ್ಬರನ್ನು ಕರ್ಕೊಬರ್ಬೇಕಾಗಿತ್ತು. ಅದಕ್ಕೆ ಅವ್ರ ಮನೆ ಹತ್ರನೇ ಹೋಗೋಣ ಅಂತ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ, ದಾಸರಳ್ಳಿಗೆ. ನೋಡಿದ್ರಲ್ಲ ನಾನು ನಮ್ಮಮ್ಮನ ಹೆಂಗೆ ಗೋಳಿಕ್ಕೊತೀನಿ ಅಂತ ಅಂದ್ಬಿಟ್ಟು. ನಮ್ಮ ಸ್ಕೂಲ್ ಡ್ರೆಸ್ ಕಾಣಿಸ್ತು ಅಂತ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಎಷ್ಟೊಂದು ದಿನ ಆಗಿತ್ತು, ಮಿಸ್ ಮಾಡ್ಕೊತೀವಲ್ವ ಸ್ಕೂಲ್ ಡ್ರೆಸ್ ಎಲ್ಲ. ಅದೆಲ್ಲ ನೆನಪಾಯ್ತು ಆ ಸ್ಕೂಲ್ ಡ್ರೆಸ್ ನೋಡಿದ ತಕ್ಷಣ. ಅಷ್ಟೊತ್ತಿಗೆ ಅವ್ರ ಮನೆಗೂ ಬಂದ್ವಿ. ಆಮೇಲೆ ಅರ್ಜುನು ಮತ್ತು ಆಂಟಿ ಇಬ್ಬರು ರೆಡಿ ಇದ್ದರು. ಅವ್ರು ಇರೋದು ಮಂಗಳೂರಲ್ಲಿ, ಆದರೆ ಅವನು ವರ್ಷಕ್ಕೆ ಒಂದೇ ಸತಿ ಬರೋದು ಇಲ್ಲಿಗೆ. ಅಂದರೆ ರಜೆ ಇದ್ದಾಗ, ಸ್ಕೂಲಿಗೆ ರಜೆ ಇದ್ದಾಗ ಮಾತ್ರ ಬರ್ತಾನೆ. ಅದಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಬಂದಾಗೆಲ್ಲ ನಾವು ಎಲ್ಲಿದ್ರೂ ಅವ್ನು ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಅದಾದಮೇಲೆ ನಾವು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಓರಿಯನ್ ಮಾಲಿಗೆ ರೀಚ್ ಆದ್ವಿ. ಓರಿಯನ್ ಮಾಲಿಗೆ ಎಂತಕ್ಕೆ ಬಂದ್ವಿ ಅಂತಂದರೆ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು. ಏಕೆ ಅಂತ ಅಂದರೆ ಅರ್ಜುನ್ ಅವರು ಕಾರ್ಡ್ ಮಾಡಿಸಿದ್ರು, ಗೇಮ್ ಕಾರ್ಡು. ಸೊ ಅದ್ರ ವ್ಯಾಲಿಡಿಟಿ ಇದ್ದಿದ್ದು 1 ಮಂತ್ ಮಾತ್ರ. ಅದಕ್ಕೇ ಅದನ್ನು ಮುಗಿಸ್ಕೊಳ್ಳೋಣ, ಅದನ್ನೆಲ್ಲ ಖಾಲಿ ಮಾಡೋಣ, ಫುಲ್ ಎಂಜಾಯ್ ಮಾಡೋಣ ಇವತ್ತೊಂದಿನ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಬಂದ್ವಿ. ಅವ್ನಿಗಂತೂ ಫುಲ್ ಖುಷಿ. ಯಪ್ಪ ಇವತ್ತಾದರೂ ಫುಲ್ ಡೇ ಆಟ ಆಡ್ಕೊಂಡಿರ್ಬೋದಲ್ವ ಅಂತ. ಅವನಿಗೆ ಗೇಮ್ಸು ಈ ಥರ ಎಲ್ಲ ಆಡಬೇಕು ಅಂದರೆ ತುಂಬ ಇಷ್ಟ. ಅದಕ್ಕೆ ಫಸ್ಟ್ ಆಡಿದ ಗೇಮೇ ನಾವು ಇದು. ತುಂಬ ಚೆನ್ನಾಗಿತ್ತು. ಅವನಂತೂ ಫುಲ್ ಕಿರ್ಚಾಡ್ತಾಯಿದ್ದ, ಗುದ್ದಾಡೋದು, ಹೊಡಿಯೋದು ಆ ಥರ ಎಲ್ಲ ಮಾಡ್ತಿದ್ದ. ನಮಗೆಲ್ಲ ಫಸ್ಟ್ ಟೈಮು. ನಾನು ಯಾವತ್ತೂ ಬಂದಿರಲಿಲ್ಲ ಓರಿಯನ್ ಮಾಲ್ಗೆ, ಈ ಥರ ಎಲ್ಲ ಬಂದೇ ಇರಲಿಲ್ಲ ನಾನು. ಏನು ಬರೋದು, ಫಿಲಮ್ ನೋಡೋದು ಈ ಥರ ಹೋಗ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಈ ಥರ ಗೇಮ್ಸ್ ಎಲ್ಲ ಯಾವತ್ತೂ ಆಡಿರಲಿಲ್ಲ. ಅವನಿಂದ ನಾವು ಆಟ ಆಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು ಮಾತ್ರ. ಸಖತ್ತಾಗಿತ್ತು. ಅದರಲ್ಲೂ ನಾವು 4 ಜನನೂ ಕೂತಿದ್ವಿ. ನೋಡಿ ಅವ್ನು ಹೆಂಗೆ ಆಡ್ತಿದ್ದಾನೆ ಅಂತ. ನೋಡೋಕ್ಕಂತೂ ಫುಲ್ ಖುಷಿಯಾಗೋಗಿತ್ತು. ಅವನ ಪಕ್ಕದಲ್ಲಿ ನಾನೇ ಕೂತಿದ್ದು. ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ, ಸಖತ್ತಾಗಿತ್ತು. ಆಮೇಲೆ ಅಮ್ಮ ಮತ್ತು ಆಂಟಿ ಫುಲ್ ಹೆದ್ರ್ಕೊತಿದ್ದೀವಿ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಏನೂ ಹೆದರಿಕೆ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಭಾರಿ ಚೆನ್ನಾಗಿತ್ತು. ನಾನು ಬಾರೋ ಬೇರೆ ಆಟ ಆಡೋಣ ಬಾರೋ ಅಂತ ಕರೆದ್ರೂ ಅವ್ನು ಬರ್ತಾನೆ ಇರಲಿಲ್ಲ. ಅವನಿಗೆ ಕಾರು, ಬೈಕ್ ಅಂದರೆ ತುಂಬ ಇಷ್ಟ. ಅವನು 2 ಸತಿ ಒಂದೇ ಗೇಮ್ನ 2 ಸತಿ ಆಡ್ತಾಯಿದ್ದ. ನಾನು ಅದಕ್ಕೆ ಬೇಡ ಅಜ್ಜು, ಬೇರೆದು ಆಡೋಣ ಬಾ, ಚೆನ್ನಾಗಿರೋ ಗೇಮ್ಸ್ ಆಡೋಣ ಬಾ ಅಂತ ಕರೆದ್ರೂ ಇಲ್ಲಕ್ಕ ನಾನು ಇದನ್ನೇ ಆಡಬೇಕು. ಅವನಿಗೆ ಹಠ ಅಂದರೆ ಹಠ. ಫುಲ್ಲುನು ಅವನು ಇದು ಮಾಡ್ತಾನೆ. ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವ. ಏಕೆ ಅಂತ ಅಂದರೆ ಅವ್ನು ಇನ್ನೂ ಚಿಕ್ಕ ಹುಡುಗ, ಆದರೆ ಅವ್ನಿಗೆ ಎಷ್ಟು ಎಂಜಾಯ್ ಮಾಡೋದಂದರೆ ನಮ್ಗೆ ಫುಲ್ ಖುಷಿ. ನೋಡಿ ಹೇಗೆ ಆಡ್ತಿದ್ದಾನೆ ಅಂತ. ಅದು ನೋಡಿಯೋಕ್ಕೆ ಶಕ್ತಿ ಇಲ್ಲ ಅಂದ್ರೂ ಹೇಗೆ ಕೊಡ್ತಿದ್ದಾನೆ ಅಂತ ನೋಡಿ. ಅದಾದಮೇಲೆ ನಾವು ಆಲ್ಮೋಸ್ಟ್ ಬಂದಿದ್ದು 1 ಆಗಿತ್ತು. ಆದ್ರೂ ಅವ್ನಿಗೆ ಒಂಚೂರು ಹೊಟ್ಟೆ ಹಸಿನೇ ಇಲ್ಲ ಗೊತ್ತಾ ಗೈಸ್. ಅವನು ಹೆಂಗೆ ಎಂಜಾಯ್ ಮಾಡ್ಕೊಂಡು ಆಟಾಡ್ತಿದ್ದಾನೆ. ಮಕ್ಕಳಂದ್ರೆ ಹಿಂಗೆ ಅಲ್ವಾ ನೋಡಿ. ಅದಾದಮೇಲೆ ಅಲ್ಲೆಲ್ಲ ಗೇಮ್ಸ್ ಆಡಿದ್ದಾಯಿತು ಅಂತ ಅಂದ್ಬಿಟ್ಟು ಇದೆಲ್ಲ ಔಟ್ಸೈಡ್ ಇತ್ತು. ಇದನ್ನು ಅಲ್ಲಿಂದನೇ ನೋಡ್ಬಿಟ್ಟು ಇದನ್ನ ಆಡಲೇಬೇಕು ನಾನು ಅಂತ ಅಂದ್ಬಿಟ್ಟು ಬಂದು ಆಡ್ತಾಯಿದ್ದ. ಇದಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಅವ್ನು ಆಡೋ ಗ್ಯಾಪಲ್ಲಿ ನಾನು ಕೂಡ ಒಂದು ಆಟ
ಆಡಿದೆ. ಇದು 300 ರುಪೀಸ್ ಏನೋ ಇತ್ತು ಗೈಸ್. ತುಂಬಾ ಹೆದರಿಕೆ ಆಯಿತು ನನಗಂತೂ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಹೆದರಿಕೆ ಅಂದರೆ ಸ್ವಲ್ಪ ನರ್ವಸ್ ಆಯ್ತು ಅಷ್ಟೇ, ಬಟ್ ಎಂಜಾಯ್ ಮಾತ್ರ ಸಖತ್ತಾಗಿ ಮಾಡಿದ್ವಿ. ಸಖತ್ತಾಗೂ ಇತ್ತು. ನಾನಂತೂ ಫುಲ್ ತಿರುಗ್ತಾಯಿದ್ದೀನಿ, 360 ಡಿಗ್ರಿ ತಿರುಗುತ್ತೆ ಅಂತ ಅವ್ರು ಹೇಳಿದ್ರು. ಅಂದ್ರೂ ಪರವಾಗಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಆಡಿದೆ. ಚೆನ್ನಾಗೇನೋ ಇತ್ತು. ನೀವು ಯಾರಾದರೂ ಓರಿಯನ್ ಮಲ್ಗೋದ್ರೆ ಆಟಾಡಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇದರಲ್ಲಂತೂ ಒಂದು ಕಿರಿಚಾಡ್ತಿದ್ದೆ, ಕೇಳಿಸ್ಕೊಳ್ಳಿ ನೀವು. ಆಟ ಆಡೋದೆಲ್ಲ ಮುಗಿಸ್ಕೊಂಡು ನಾವು ಈಚೆ ಬಂದುಬಿಟ್ಟು ಒಂದೆರಡು ಫೋಟೋ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಊಟ ಮಾಡೋಣ ಅಂತ ಅಂದ್ಬಿಟ್ಟು ದಾಸರಳ್ಳಿಗೆ ಬಂದು ಊಟ ಮಾಡಿದ್ವಿ. ನಾನು ಅಮ್ಮ ಅಲ್ಲಿಂದ ಮನೆಗೆ ಬಂದ್ವಿ.